ನಮಸ್ಕಾರ ವೀಕ್ಷಕರೇ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಭಾರತದ 2,000 ಚದರ ಕಿಲೋಮೀಟರ್ ಜಾಗವನ್ನ ಚೀನಾ ಆಕ್ರಮಿಸಿಕೊಂಡಿದೆ. ಈ ಕುರಿತ ರಾಹುಲ್ ಗಾಂಧಿಯ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ ನೀವು ನಿಜವಾದ ಭಾರತೀಯನ ಎಂದು ಪ್ರಶ್ನಿಸಿ ಛೀಮಾರಿ ಹಾಕಿದ್ಯಾಕೆ? ಸುಪ್ರೀಂ ರಾಹುಲ್ ಪ್ರಶ್ನೆಯನ್ನ ಟೀಕಿಸಿದ್ದಕ್ಕೆ ಬಿಜೆಪಿ ಸಂಭ್ರಮಿಸ್ತಾ ಇದ್ದಾರ? ಹಾಗಾದ್ರೆ ಪೂರ್ವ ಲಡಾಖ್ ಜನ ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಹೇಳ್ತಾ ಇರೋದು ಸುಳ್ಳ? ಮತ್ತೊಂದು ಕಡೆ ಕೈಪಡೆ ವಿರೋಧ ಪಕ್ಷದ ನಾಯಕರು ಏನ್ ಹೇಳಬೇಕು ಅನ್ನೋದನ್ನ ಕೋರ್ಟ್ ಹೇಳ್ಕೊಡುತ್ತಾ ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರ ಪ್ರಶ್ನೆ ಏನು? ಕಬಳಿಸಿಲ್ಲ ಅನ್ನೋದಕ್ಕೆ ಮೋದಿಯವರ ಬಳಿ ದಾಖಲಾತಿಗಳಿದೆಯಾ? ಬನ್ನಿ ಈ ಪ್ರಕರಣದಲ್ಲಿ ಏನೇನೆಲ್ಲ ಆಯ್ತು ನೋಡ್ತಾ ಹೋಗೋಣ. 2020ರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ನಡೆದಿರುವಂತಹ ಆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ 2022ರಲ್ಲಿ ಭಾರತ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಜನರನ್ನ ಉದ್ದೇಶಿಸಿ, ಮಾಧ್ಯಮಗಳನ್ನ ಉದ್ದೇಶಿಸಿ, ಈ ಭಾರತ ಜೋಡೋ ಯಾತ್ರೆ ಅಂತಂದ್ರೆ ಜನಸಾಗರ ಸೇರಿರೋದು ನಿಮ್ಗೆ ಗೊತ್ತಿದೆ. ಆ ಜನಗಳನ್ನ ಉದ್ದೇಶಿಸಿ ರಾಹುಲ್ ಗಾಂಧಿಯವರು ನೋಡಿ, ಚೀನಾ ಭಾರತದ 2,000 ಚದರ ಕಿಲೋಮೀಟರ್ ಜಾಗವನ್ನ ಕಬಳಿಸಿದೆ. ಹಾಗೆ ನಮ್ಮ ಯೋಧರನ್ನ, ಭಾರತದ ಯೋಧರನ್ನ ಎತ್ತೆತ್ತಿ ಒಗೆದು ಬಿಟ್ಟಿದೆ, ಕೊಂದಿದೆ. ಹೀಗೆ ಸಾಕಷ್ಟು ರೀತಿಯಾದಂತಹ ಹೇಳಿಕೆಗಳನ್ನ ಜನರನ್ನ ಉದ್ದೇಶಿಸಿ ರಾಹುಲ್ ಗಾಂಧಿಯವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಗಡಿ ರಸ್ತೆಯ ಸಂಸ್ಥೆಯ ಮಾಜಿ ನಿರ್ದೇಶಕ ಉದಯ್ ಶಂಕರ್ ಶ್ರೀವಾಸ್ತವ್ ಮಾನನಷ್ಟ ಮೊಕದ್ದಮೆಯ ಕೇಸನ್ನ ಹಾಕ್ತಾರೆ. ಉತ್ತರ ಪ್ರದೇಶದ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡ್ತಾರೆ. ಈ ಪ್ರಕರಣವನ್ನ ವಜಾ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿಯವರು ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗ್ತಾರೆ. ಆಗ ಈ ಪ್ರಕರಣದ ಬಗ್ಗೆ ಸಮನ್ಸ್ ರದ್ದುಗೊಳಿಸುವುದಕ್ಕೆ ಅಲಹಾಬಾದ್ ಹೈಕೋರ್ಟ್ ನಿರಾಕರಿಸುತ್ತೆ. ಆ ಬಳಿಕ ಮಾನನಷ್ಟ ಮೊಕದ್ದಮೆಯ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಹೇಳಿ ಕೋರಿ ವಿಚಾರಣೆಗೆ ತಡೆ ಕೋರಬೇಕು ಎಂದು ಸುಪ್ರೀಂ ಮೆಟ್ಟಲೇರಿದಂತ ರಾಹುಲ್ ಗಾಂಧಿಗೆ ಸುಪ್ರೀಂ ಆಕ್ಷೇಪದ ಮಾತನ್ನ ಹೇಳುತ್ತೆ. ಏನಂತ? ನೀವು ನಿಜವಾದ ಭಾರತೀಯನ, ಒಬ್ಬ ನಿಜವಾದ ಭಾರತೀಯನ ಬಾಯಲ್ಲಿ ಬರುವಂತಹ ಮಾತಾಯಿತು ಅಂತ ಹೇಳಿ ರಾಹುಲ್ ಗಾಂಧಿ ವಿರುದ್ಧ ದ್ವಿಸದಸ್ಯ ಪೀಠ ಕೆಂಡ ಕಾರತ್ತೆ. ಏನ್ರಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವೊಬ್ಬ ಭಾರತೀಯನ ಬಾಯಲ್ಲಿ ಬರುವಂತ ಮಾತಾಯ್ತು, ನೀವು ನಿಜವಾಗಿಯೂ ಭಾರತೀಯನ ಅಂತ ಹೇಳಿ ಸುಪ್ರೀಂ ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರಿಗೆ ಕೇಳತ್ತೆ. ಯಾಕೆ ಅಂತಂದ್ರೆ ನೋಡಿ, ಸುಪ್ರೀಂ ಕೋರ್ಟ್ ಇಲ್ಲಿ ರಾಹುಲ್ ಗಾಂಧಿ ಅವರ ಆ ಒಂದು ಪ್ರಕರಣ ಏನಿತ್ತಲ್ಲ, ಇವರೇನು ಆ ಪ್ರಕರಣವನ್ನ ವಜಾ ಮಾಡಬೇಕು, ವಿಚಾರಣೆಗೆ ತಡೆ ಕೋರಬೇಕು ಅಂತ ಹೇಳಿ ಸುಪ್ರೀಂ ಮೆಟ್ಟಿಲೇರಿದ್ರಲ್ಲ, ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ನೋಡಿ ಆ ಕೇಸನ್ನ ವಜಾ ಮಾಡ್ತಾರೆ, ಆ ಪ್ರಕರಣವನ್ನ ವಜಾ ಮಾಡ್ತಾರೆ, ವಿಚಾರಣೆಯನ್ನ ತಡೆ ಕೋರ್ತಾರೆ. ಬಟ್ ಅದರಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ತರಾಟೆಯನ್ನು ತೆಗೆದುಕೊಳ್ಳುತ್ತೆ. ಯಾಕೆ ಅಂತ ಕೇಳಿದ್ರೆ ನೋಡಿ, ಈ ಚೀನಾ ಮತ್ತು ಭಾರತದ ನಡುವೆ ನಡೆದಿರುವಂತಹ ಗಲ್ವಾನ್ ವ್ಯಾಲಿ ಸಂಘರ್ಷಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೈನಿಕರನ್ನ ಚೀನಿಯರು ಎತ್ತೆತ್ತಿ ಬಿಸಾಕಿದ್ರು, ಕೊಂದಿದ್ರು ಅಂತ ಹೇಳಿ ಈ ರೀತಿ ಹೇಳಿಕೆಯನ್ನ ಕೊಟ್ರಲ್ಲ, ಈ ವಿಚಾರ. ಹಾಗೆ 2,000 ಚದರ ಕಿಲೋಮೀಟರ್ ಜಾಗವನ್ನ ಚೀನಾ ಕಬಳಿಸ್ಬಿಟ್ಟಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ, ಸೊ ಇದಕ್ಕೇನಾದ್ರೂ ನಿಮ್ಮ ಹತ್ರ ಸಾಕ್ಷಿ ಆಧಾರ ಇದೆಯಾ? ಅಥವಾ ಅವತ್ತು ಚೀನಾದವರು ಸೈನಿಕರನ್ನ ಎತ್ತೆತ್ತಿ ಬಿಸಾಕಿದ್ರು, ಕೊಂದ್ರು ಅಂತ ಹೇಳ್ತಿದ್ರಲ್ಲ, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಫೋಟೋ ದಾಖಲಾತಿ ಏನಾದ್ರೂ ಇದೆಯಾ? ಅಥವಾ ಜಾಗವನ್ನ ಕಬಳಿಸಿದ್ದಾರೆ ಅನ್ನೋದಕ್ಕೆ ಏನಾದ್ರೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಹೇಳಿ ಇಲ್ಲಿ ಸುಪ್ರೀಂ ಏನ್ ಮಾಡಿದೆ, ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆಯನ್ನ ಮಾಡಿದೆ. ಅಷ್ಟೇ ಅಲ್ಲ, ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮಲ್ಲಿದ್ದಾಗ ಆ ಪ್ರಶ್ನೆಯನ್ನ ಕೇಳುವ ಜಾಗ ಯಾವುದು? ಸಂಸತ್ನಲ್ಲಿ ಹೋಗಿ ನೀವು ಪ್ರಶ್ನೆಯನ್ನ ಮಾಡಬೇಕು. ಅದರ ಹೊರತಾಗಿ ಸಾವಿರಾರು ಜನಗಳನ್ನ ಉದ್ದೇಶಿಸಿ ಮಾಧ್ಯಮಗಳ ಮುಂದೆ ಬಂದು ಈ ರೀತಿಯಾಗಿ ಮಾತಾಡಿದಾಗ ಜನಗಳಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಸಾಕ್ಷಿ ಆಧಾರಗಳಿಲ್ಲದೆ ಈ ರೀತಿಯಾಗಿ ನೀವು ಜನರನ್ನ ಉದ್ದೇಶಿಸಿ ಇಂತಹ ಮಾತುಗಳನ್ನು ಆಡಿದಾಗ ಭಯ ಶುರುವಾಗುತ್ತೆ. ಮತ್ತೆ ಎಷ್ಟೋ ಯೋಧರು ಇವತ್ತು ಅವರ ಕುಟುಂಬವನ್ನ ತೊರೆದು ಗಡಿಯಲ್ಲಿದ್ದಾರೆ. ಅವರ ಕುಟುಂಬದವರಿಗೆ ಏನಾಗಬೇಡ, ಹೌದಾ? ಹಾಗಾದ್ರೆ ನಮ್ಮ ಮಕ್ಕಳನ್ನ ಎತ್ತೆತ್ತಿ ಬಿಸಾಕಿದ್ರ, ಕೊಂದ್ರ? ಈ ರೀತಿಯಾದಂತ ಪ್ರಶ್ನೆಗಳು ಹುಟ್ಟತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು. ಇಂತಹ ಸೂಕ್ಷ್ಮ ವಿಚಾರಗಳನ್ನ ಎಲ್ಲಂದ್ರಲ್ಲಿ ಮಾತಾಡೋ ಹಾಗಿಲ್ಲ, ಹಾಗೆ ಮಾತಾಡಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಸುಪ್ರೀಂ ರಾಹುಲ್ ಗಾಂಧಿ ಅವರನ್ನ ಟೀಕಿಸಿತ್ತು. ಮತ್ತೆ ಅವರಿಗೆ ತರಾಟೆಯನ್ನು ಕೂಡ ತೆಗೆದುಕೊಳ್ತು. ನೀವು ನಿಜವಾದ ಭಾರತೀಯನಾಗಿದ್ರೆ ಈ ರೀತಿಯಾಗಿ ಮಾತುಗಳು ಬರ್ತಿತ್ವಾ ಅನ್ನುವಂಥ ಈ ಮಾತುಗಳೇನಿದೆಯಲ್ಲ, ಇದು ರಾಹುಲ್ ಗಾಂಧಿ ಅವರನ್ನ ಮತ್ತಷ್ಟು ಜನ ಯಾರೆಲ್ಲ ಅವ್ರನ್ನ ವಿರೋಧಿಸ್ತಾರಲ್ಲ, ಅವ್ರಿಗೆಲ್ಲ ಒಂದಷ್ಟು ಹಬ್ಬದ ಸಡಗರ ಅಂತ ಹೇಳ್ಬೋದು. ಅದರಲ್ಲೂ
ವಿಚಾರವನ್ನು ಬಿಜೆಪಿಯ ನಾಯಕರು ಯಾವ ರೀತಿಯಾಗಿ ಸಂಭ್ರಮಿಸ್ಬಿಟ್ರು ಅಂತಂದ್ರೆ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಗೆ ಮಾತಾಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳ್ಕೊಟ್ಟಿದೆ ಅನ್ನೋ ಒಂದು ಲೆಕ್ಕದಲ್ಲಿ ಬಿಜೆಪಿಯ ನಾಯಕರು ಅದನ್ನ ಸಂಭ್ರಮಿಸಿದ್ರು. ಸದ್ಯಕ್ಕೆ ಈ ಕಾಡುವ ಪ್ರಶ್ನೆ ಏನು ಅಂತಂದ್ರೆ, 2,000 ಚದರ ಕಿಲೋಮೀಟರ್ ಜಾಗವನ್ನ ಚೀನಾ ಭಾರತದಿಂದ ಕಬಳಿಸಿದೆಯಾ ಅನ್ನೋ ಒಂದು ಪ್ರಶ್ನೆ ದಟ್ಟವಾಗಿ ಕಾಡ್ತಾ ಇದೆ. ಅವತ್ತೇನಾಯ್ತು ಅಂತಂತಂದ್ರೆ, ನಿಜಕ್ಕೂ 2,000 ಚದರ ಕಿಲೋಮೀಟರ್ ಭಾರತದ ಜಾಗವನ್ನ ಚೀನಾ ಕಬಳಿಸಿದೆಯಾ? ಏನ್ ಹೇಳುತ್ತೆ ಇತಿಹಾಸ ನೋಡೋಣ. ನೋಡಿ, 1962ರಲ್ಲಿ ಚೀನಾ ಮತ್ತು ಭಾರತದ ನಡುವೆ ಯುದ್ಧ ಆಗಿರುತ್ತೆ. ಮುಂದೊಂದು ದಿನ 1996ರಲ್ಲಿ ದೇವೇಗೌಡರು ಕಾಂಗ್ರೆಸ್ ಬೆಂಬಲದೊಂದಿಗೆ ಪ್ರಧಾನಿ ಆಗಿರುವಂತಹ ವೇಳೆಯಲ್ಲಿ ಚೀನಾ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಏನು ಒಪ್ಪಂದ ಅಂತಂದ್ರೆ, ಗಸ್ತಿಗೆ ಹೋದಂತಹ ವೇಳೆ ಸೈನಿಕರು ಆಯುಧಗಳನ್ನ ಬಳಸದೆ ನಿರಾಯುಧವಾಗಿ ಹೋಗಬೇಕು ಅಂತ ಹೇಳಿ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಅದರಂತೆಯೇ 2020ರ ವೇಳೆಯಲ್ಲಿ ಈ ಗಲ್ವಾನ್ ಸಂಘರ್ಷದ ಆ ಸಂದರ್ಭದಲ್ಲಿ ನೋಡಿ, ಅವಾಗ ಏನಾಗಿರುತ್ತೆ ಅಂತಂದ್ರೆ, ಗಸ್ತಿಗೆ ಹೋಗಿರುವಂತ ನಮ್ಮ ಭಾರತದ ಯೋಧರು ಯಾವುದೇ ಅಸ್ತ್ರಗಳನ್ನ ಬಳಸ್ಕೊಂಡು ಹೋಗಿರೋದಿಲ್ಲ, ಯೂಸ್ ಮಾಡ್ಕೊಂಡಿರೋದಿಲ್ಲ. ಆ ಸಂದರ್ಭದಲ್ಲಿ ಈ ಚೀನಾದ ಯೋಧರು ಏನ್ ಮಾಡಿರ್ತಾರೆ, ನಮ್ಮ ಗಡಿಯ ಒಳಗಡೆ ಬಂದ್ಬಿಟ್ಟಿರ್ತಾರೆ. ನಿರಾಯುಧರಾಗಿರುವಂತಹ ನಮ್ಮ ಸೈನಿಕರು ಚೀನಾದ ಸೈನಿಕರನ್ನ ಅವರನ್ನ ಗಡಿಯಿಂದ ಹೊರ ಹಾಕಬೇಕು ಅಂತ ಹೇಳಿ ಅವರನ್ನ ಪುಷ್ ಮಾಡ್ತಿರ್ತಾರೆ, ತಳ್ತಾ ಇರ್ತಾರೆ. ಅಮೆರಿಕ ತನ್ನ ಸ್ಯಾಟಲೈಟ್ ಚಿತ್ರಣವನ್ನ ಬಿಡುಗಡೆ ಮಾಡಿದಂತ ವೇಳೆ ಈ ಒಂದು ವಿಚಾರ ಗೊತ್ತಾಗುತ್ತೆ. ಬಟ್ ಏನಂತಂದ್ರೆ, ಚೀನಾದ ಸೈನಿಕರ ಅಲ್ಲಿ ಸಾವಿಗೀಡಾಗಿರ್ತಾರೆ ಹೊರತಾಗಿ ಭಾರತೀಯ ಸೈನಿಕರಿಗೆ ಏನು ಆಗಿರೋದಿಲ್ಲ. ಬಟ್ ಏನಂತಂದ್ರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಸಂಘರ್ಷದ ಸಮಯದಲ್ಲಿ ನಮ್ಮ ಯೋಧರಿಗಾಗಿರ್ಬೋದು ಅಥವಾ ಅವರ ಯೋಧರಿಗಾಗಿರ್ಬೋದು ಏನ್ ಬೇಕಾದ್ರೂ ಆಗ್ತಾ ಇರುತ್ತೆ. ಬಟ್ ಅದನ್ನೆಲ್ಲ ಜನರ ಮುಂದೆ ನೀವು ಹೇಳೋ ಹಾಗಿಲ್ಲ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ನಮ್ಮ ಭಾರತೀಯ ಸೈನಿಕರಿಗೆ ಏನು ಆಗಿರ್ಲಿಲ್ಲ, ಏನು ಆಗಿಲ್ಲ ಅನ್ನೋದನ್ನ ಇತಿಹಾಸ ಹೇಳುತ್ತೆ. ಬಟ್ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತ ವಿಚಾರವನ್ನ ನೋಡಿದ್ರೆ, ನಮ್ಮ ಸೈನಿಕರಿಗೆ ಅವತ್ತು ಹಾನಿ ಆಗಿತ್ತು, ಅವರನ್ನ ಚೀನಿಯ ಯೋಧರು ಅವರನ್ನ ಎತ್ತೆತ್ತಿ ಬಿಸಾಕಿದ್ರು ಅಂತ ಹೇಳಿ ಅವ್ರೇನ್ ಮಾತಾಡ್ತಾ ಇದ್ದಾರಲ್ಲ, ಬಟ್ ಯಾವ ದಾಖಲಾತಿಯ ಆಧಾರದ ಮೇಲೆ ಅವರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ದಾಖಲೆ ಸಮೇತವಾಗಿ ಈ ಪ್ರಶ್ನೆಯನ್ನ ಮಾಡಿದ್ರೆ ಸರಿ ಹೋಗುತ್ತೆ. ಇದಕ್ಕೆ ಪೂರಕವಾದಂತಹ ದಾಖಲಾತಿಗಳು ರಾಹುಲ್ ಗಾಂಧಿ ಅವರ ಬಳಿ ಇದೆಯಾ? ರಾಹುಲ್ ಗಾಂಧಿ ಅವರ ಬಳಿ ಇದ್ರೆ ನೋಡಿ, ಈ ವಿಚಾರಣೆಯನ್ನ ಮತ್ತು ಈ ಪ್ರಕರಣವನ್ನ ವಜಾ ಮಾಡಿಬಿಡಿ ಅಂತ ಹೇಳಿ ಸುಪ್ರೀಂ ಮೊರೆ ಹೋಗಿದ್ದಾದ್ರೂ ಯಾಕೆ? ಇವ್ರ ಹತ್ರ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳಿದ್ರೆ ಕೋರ್ಟ್ ಅನ್ನ ಇವರು ಕಾನೂನನ್ನ ಎದುರಿಸಿದ್ರೆ ಏನಾಗ್ತಾ ಇತ್ತು, ಅಲ್ಲಿ ಸತ್ಯಾಸತ್ಯತೆ ಅರಿವಾಗ್ತಾ ಇತ್ತು. ಸೊ ಹಾಗಾದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಯಾವ ಆಧಾರದ ಮೇಲೆ 2,000 ಚದರ ಕಿಲೋಮೀಟರ್ ಜಾಗವನ್ನ ಚೀನಾ ಭಾರತದಿಂದ ಕಬಳಿಸ್ಬಿಟ್ಟಿದೆ ಮತ್ತೆ ನಮ್ಮ ಯೋಧರನ್ನ ಎತ್ತೆತ್ತಿ ಬಿಸಾಕಿದೆ ಅಂತ ಹೇಳಿ ಈ ರೀತಿಯಾಗಿ ಮಾತಾಡಿದ್ದಾದ್ರೂ ಯಾಕೆ? ಏನಾದ್ರೂ ಇವ್ರಿಗೆ ಗೊತ್ತಾ? ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನೆಲ್ನ ನೀವು ನೋಡಿರ್ತೀರ. ಅದರಲ್ಲಿ ಇವರು ಪೂರ್ವ ಲಡಾಖ್ ಮತ್ತು ಇತರೆ ಒಂದಿಷ್ಟು ಪ್ರದೇಶಗಳಿಗೆ, ಅರುಣಾಚಲ ಅಲ್ಲಿರೋ ಹತ್ತಿರ ಒಂದಿಷ್ಟು ಪ್ರದೇಶಗಳಿಗೆ ಈ ರಾಹುಲ್ ಗಾಂಧಿ ಅವರು ವಿಸಿಟ್ ಮಾಡ್ತಾನೆ ಇದ್ರು. ಆ ಸಂದರ್ಭದಲ್ಲಿ ಪೂರ್ವ ಲಡಾಖ್ನ ಜನ ರಾಹುಲ್ ಗಾಂಧಿ ಅವರಿಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ನಿಮಗೆ ಸಮಯ ಇದ್ರೆ ಅದನ್ನ ಹೋಗಿ ನೀವು ನೋಡಬಹುದು. ಏನಂತ ನೋಡಿ, 6-7 ಕಿಲೋಮೀಟರ್ ಜಾಗವನ್ನ ಚೀನಾ ಈಗಾಗಲೇ ಆಕ್ರಮಿಸಿಕೊಂಡ್ಬಿಟ್ಟಿದೆ. ನಮ್ಮ ಪರಿಸ್ಥಿತಿಯನ್ನ ಕೇಳಂಗಿಲ್ಲ, ಆ ರೀತಿಯಾಗಿದೆ. ಆದ್ರೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಅಲ್ಲಿರುವಂತ ಜನ ರಾಹುಲ್ ಗಾಂಧಿ ಅವರ ಮುಂದೆ ಅಲ್ಲಿ ಏನ್ ನಡೀತಾ ಇದೆ ವಾಸ್ತವ ಅದರ ಬಗ್ಗೆ ಹಂಚಿಕೊಂಡಿರುವಂತ ಮಾಹಿತಿ ಇದು. ಸೊ ಅದರ ಅನುಸಾರವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರು ಈ ಭಾರತ ಜೋಡೋ ಯಾತ್ರೆ ವೇಳೆ ಜನರನ್ನ ಉದ್ದೇಶಿಸಿ ಈ ರೀತಿಯಾಗಿ ಮಾತಾಡಿದ್ರಲ್ಲ, ಸೊ ಇದು ಕಾಂಟ್ರವರ್ಸಿಗೂ ಕೂಡ ಈಡಾಯಿತು. ಸೊ ಹಾಗಾದ್ರೆ ನಮಗೆ ಕಾಡೋ ಪ್ರಶ್ನೆ ಏನು ಅಂತಂದ್ರೆ, ಪೂರ್ವ ಲಡಾಖ್ನಲ್ಲಿರುವಂತಹ ಜನಸಾಮಾನ್ಯರು ರಾಹುಲ್ ಗಾಂಧಿ ಅವರ ಮುಂದೆ ಅಲ್ಲಿರುವಂತಹ ವಾಸ್ತವ ಚಿತ್ರಣವನ್ನ ಬಿಚ್ಚಿಟ್ಟಿದಾರಲ್ಲ, ಹಾಗಾದ್ರೆ ಅದೆಲ್ಲವೂ ಕೂಡ ಸ್ಕ್ರಿಪ್ಟ್, ಅದೆಲ್ಲವೂ ಕೂಡ ಸುಳ್ಳ ಅನ್ನೋ ಒಂದು ಪ್ರಶ್ನೆ ಈಗ ದಟ್ಟವಾಗಿ ಕಾಡುತ್ತೆ. ಒಟ್ಟಿನಲ್ಲಿ ದ್ವಿಸದಸ್ಯ ಪೀಠ ಇದೆಲ್ಲವನ್ನು ಕೂಡ ಅವಲೋಕನ ಮಾಡಬೇಕಾಗಿತ್ತು. ಹಾಗಾದ್ರೆ ಅಲ್ಲಿರೋ ಜನ ಯಾಕೆ ಅಲ್ಲಿರೋ ವಾಸ್ತವವನ್ನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ? ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಏನಾಗಿದೆ? ಅದರ ಜೊತೆಗೆ ಇವಾಗ ಇವರು 2,000 ಚದರ ಕಿಲೋಮೀಟರ್ ಜಾಗವನ್ನು ಕಬಳಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಪೂರಕವಾದಂಥ ದಾಖಲಾತಿಯನ್ನ ನಾವು ಪ್ರಧಾನಿ ನರೇಂದ್ರ ಮೋದಿಯಿಂದ ಅವರು ಪಡೆದುಕೊಳ್ಬೇಕಾಗಿತ್ತು. ಬಟ್ ಯಾಕೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅಂತಂದ್ರೆ ಕೇಂದ್ರ ಸರ್ಕಾರವನ್ನ ಅವರು ತರಾಟೆಗೆ ತೆಗೆದುಕೊಳ್ಳೋದೇ ಆಗಿರ್ಬೋದು, ಯಾವುದನ್ನು ಕೂಡ ಮಾಡಲಿಲ್ಲ. ಹೊರತಾಗಿ ಪ್ರಶ್ನೆ ಮಾಡಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಅವರು ಮಾತನಾಡಿದ್ರು. ಒಟ್ಟಿನಲ್ಲಿ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ ರಾಜಕಾರಣಿಗಳು ಗಡಿ ವಿಚಾರ ಆಗಿರ್ಬೋದು, ಸೈನಿಕರ ವಿಚಾರ ಆಗಿರ್ಬೋದು, ರೈತರ ವಿಚಾರಗಳೇ ಆಗಿರ್ಬೋದು, ಇದೆಲ್ಲವನ್ನು ಕೂಡ ತಮ್ಮ ರಾಜಕೀಯಕ್ಕಾಗಿ ದಾಳವಾಗಿ ಬಳಸ್ಕೊಳ್ಳೋದು ಸಹಜ, ಕಾಮನ್ ಆಗ್ಬಿಟ್ಟಿದೆ. ಬಟ್ ಏನು ಅಂತಂದ್ರೆ, ಸಾಕ್ಷಿಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡಿ ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಏನ್ ತರಾಟೆ ತೆಗೆದುಕೊಂಡಿದೆಯಲ್ಲ, ಕೆಲವರು ಏನ್ ಮಾತಾಡ್ತಿದ್ದಾರೆ ಅಂತಂದ್ರೆ, ವಿರೋಧ ಪಕ್ಷದ ನಾಯಕ ಸಾಕ್ಷಿಗಳನ್ನ ಹುಡ್ಕೊಂಡು ಆ
ಸಮಯನ ವ್ಯರ್ಥ ಮಾಡಬೇಕಾ ಅಥವಾ ಅಧಿಕಾರದಲ್ಲಿರುವಂಥ ನಾಯಕರಿಗೆ ಪ್ರಶ್ನೆಯನ್ನು ಕೇಳಿ ಅವರಿಂದ ಉತ್ತರವನ್ನು ಪಡಿಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರ ವಿಚಾರದಲ್ಲಿ ತರಾಟೆ ತೆಗೆದುಕೊಂಡಿರುವಂಥದ್ದು. ನೀವು ಭಾರತೀಯನ ಅಂತ ಕೇಳಿರುವಂಥ ಈ ಒಂದು ಮಾತಿದೆಯಲ್ಲ, ಇದು ಕೆಲವೊಂದಿಷ್ಟು ಪರ ವಿರೋಧದ ಚರ್ಚೆಗೂ ಕೂಡ ಕಾರಣ ಆಯಿತು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.